ಈ ಸುತ್ತ ಹಳ್ಳಿಗೆ ದೇಸಾಯಿ ಇದ್ದ ಮಾತ್ರಕ್ಕೆ ಈ ದಳಪತಿ ನಾಡಗೌಡನಿಗೆ ಲೇ ಹಚ್ಚಿ ಮಾತನಾಡ್ತೀಯ? ನೀನ್ ಯಾರು, ನಿನ್ನ ವಂಶ ಎಂತದ್ದು ಎಂದು ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಈ ಸುತ್ತ ಹಳ್ಳಿಗಳಲ್ಲಿ ಜಾತಿ ಮತಗಳ ವಿಷದ ಯಜ್ಞಕುಂಡ ನಿರ್ಮಿಸಿ ಅವರವರಲ್ಲಿ ಸೇಡಿನ ಕ್ರಾಂತಿ ಬೀಜ ಬಿತ್ತಿ ಅದಕ್ಕೆ ಅನ್ಯಾಯದ ನೀರು ಹಾಕಿ ಬೆಳೆಸಿ ಬ್ಲೇಡ್ಗೆ ಕತ್ತರಿಸುವ ಸಸಿಯನ್ನು ಕೊಡ್ಲಿಯಿಂದ ಕತ್ತರಿಸುವಂತೆ ಮಾಡಿ ಅವರಿಬ್ಬರ ಕೈಯಿಂದ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ ಅವರಿಬ್ಬರ ಕೈಯಿಂದ ಹಣ ಎಸೆದುಕೊಂಡು ಜೇಬಿಗೆ ಇಳಿಸಿಕೊಂಡು ಖಾದಿ ತೊಟ್ಟು ಡಿಮ್ಯಾಂಡ್ ತೋರಿಸುವ ನೀನೊಬ್ಬ ಬಂಡ ಸುಳಿಯೇ ಮಗ. ಈ ಊರಿನಲ್ಲಿ ತಮ್ಮ ನೆರಳಿಗೆ ಹಂಚಿಕೊಂಡು ಜೀವನ ಸಾಗಿಸುವ ಬಡವರ ಮಧ್ಯೆ ಕಡ್ಡಿ ಆಡಿಸುವ ಸೆಕನ ಬುದ್ಧಿಯವನು. ಎಷ್ಟೋ ಬಡ ರೈತರ ಆಸ್ತಿ ಪಾಸ್ತಿಗಳನ್ನು ಅನ್ಯಾಯದಿಂದ ಬರೆಸಿಕೊಂಡು ಅನ್ಯಾಯದ ಹರಮನೆಯನ್ನು ಕಟ್ಟಿಕೊಂಡು ಮೆರೆಯುವ ಬಂಡ ಎನ್ನುವುದು ಗೊತ್ತು ನನಗೆ. ದಳಪತಿ ನಾಡಗೌಡನೊಂದಿಗೆ ಹಗೆತನ ಸಾಧಿಸಲು ಒಂದೊಂದು ದಿನ ಬೀದೆ ಹಣವಾಗುತ್ತೀಯಾ? ಗೌಡ, ಈ ದೇಸಾಯಿ ಯಾವತ್ತೂ ಸತ್ಯದಿಂದ ನಡೆಯುತ್ತಾನೆ, ಧರ್ಮದಿಂದ ಸತ್ಯವನ್ನೇ ನುಡಿಯುತ್ತಾನೆ. ನಿನ್ನ ತರಹ ಅನ್ಯಾಯದ ಹಾದಿಯಲ್ಲಿ ನಡೆದು ಕರ್ಮ ಕುಟಲ ಕಾರಸ್ಥಾನ ನಡೆಸುವುದಿಲ್ಲ. ಲೇ ಗೌಡ, ಈ ಭೂಮಿಗೆ ಬಂದ ಮೇಲೆ 4 ಬಡವರಿಗೆ ಒಳ್ಳೆಯದನ್ನು ಮಾಡಬೇಕು. ಅದನ್ನು ಬಿಟ್ಟು ಹಣ ಸಿಗುತ್ತದೆ ಎಂದರೆ ಏಸಿಗೆ ತಿಂದು ಮತ್ತೆ 4 ಜನರ ಮಧ್ಯೆ ತಲೆ ಎತ್ತಿ ತಿರುಗಾಡುವ ನಿಮ್ಮಂತ ನಾಲಾಯಕರ ನಾಯಿ ಬಣ್ಣ ಬಯಲಾದ ಮೇಲೆ ಹೆಕ್ಕಡ ತೆಗೆದುಕೊಂಡು ಸಮಾಜದ ಜನತೆ. ಸರ್ಕಾರ ನಾಡಗೌಡನ ಮುಂದೆ ನಡೆಯುವುದಿಲ್ಲ. ಯಾವ ವಿಷಯದ ಮೇಲೆ ನನ್ನ ಮನೆಗೆ ಬಂದಿದ್ಯಾ? ಗೌಡ, ನಾನು ಬೊಗಳಲು ನಾಯಿ ಅಲ್ಲ. ನೀನು ಈ ಸಮಾಜದಲ್ಲಿ ನಡೆಸುತ್ತಿರುವ ಅನ್ಯಾಯದ ಕ್ರಾಂತಿಗೆ ಎಳ್ಳು ನೀರು ಬಿಡಲು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ಗಂಡುಗಚ್ಚಿ ಹಾಕಿ ಬಂದಿದ್ದಾನೆ ಈ ಧರ್ಮದ ಸಿಂಹ. ಧರ್ಮದ ಸಿಂಹ ನಿನ್ನ ಧರ್ಮದ ಮಾತುಗಳಿಗೆ ಆಯಸ್ಕಾಂತದಂತೆ ಅಂಟಿಕೊಳ್ಳಲು ಕಬ್ಬಿಣ ಅಲ್ಲ ಬಂಡೆಗಲ್ಲು ಇದ್ದಂತೆ. ಇಲ್ಲಿವರೆಗೂ ಸತ್ಯ ಧರ್ಮ ಅಂತ ಹೋರಾಟಕ್ಕಿಳಿದು ನೀನು ಗಳಿಸಿಕೊಂಡು ಬಂದಿದ್ದಾದರೂ ಏನು? ಸುಮ್ಮನೆ ಸತ್ಯ ಧರ್ಮ ಅಂತ ಹೋರಾಟದ ಹಾದಿ ಹಿಡಿದರೆ ನಾಳೆ ನೀನು ಸತ್ತಾಗ 4 ಜನ ಇರುವುದಿಲ್ಲ ಮಗನ. ನಿನ್ನ ಹೆಣ ಬರಲಿಕ್ಕೆ ಲೇ ನಾಡಗೌಡ, ಸೂಳೆ ತಾನು ಕೆಡುವುದಲ್ಲ, ಅವಳ ಸಂಗಡ ಇದ್ದವರನ್ನು ಕೆಡಿಸುವಳು ಎನ್ನುವ ಹಾಗೆ ನೀನು ಸಗಣಿ ತಿನ್ನುವ ಕೆಲಸ ಮಾಡುವುದರ ಜೊತೆಗೆ ನನ್ನ ತಮ್ಮನನ್ನು ಹಡ್ಡದಾರಿ ಇಡಿಸಿದೆಯಲ್ಲೋ ಹಡಕಸಿ ಜಾತಿಯವನೇ. ಈ ದಳಪತಿ ನಾಡಗೌಡನಿಗೆ ಬಾಯಿ ಉದ್ದ ಬಿಡ್ತೀಯ? ದೇಸಾಯಿ ತಮ್ಮನಿಗೆ ನೀತಿ ಪದ ತಿಳಿಸಿಕೊಡದ ಮನುಷ್ಯ ನೀನು. ಸುತ್ತ ಹಳ್ಳಿಯಲ್ಲಿರುವ ಡೊಂಕು ತಿದ್ದಲು ಸಾಧ್ಯವೇ ಗೊತ್ತಾ? ಅಲ್ರಿ ದೇಸಾಯಿ ಅವ್ರ, ನಿಮ್ ಮನೆಗ ದ್ವಾಸಿ ತೂತ್ ಬಿದ್ರ ಹೊತ್ನ್ಯಾಗ ಮತ್ತೊಬ್ಬರ ಮನೆ ದ್ವಾಸಿ ತೂತ್ ಯಾಕ ಅಂತೀನಿ? ಲೇ ಗುಮಾಸ್ತ, ನಿಮ್ಮಂತ ನಾಲಾಯಕ ಹಿರಿಯರು ಈ ನಾಡಗೌಡನಂತ ಗೌಡ್ಕೆ ವಿಷಯ ಇಂಥ ಸಣ್ಣ ಹಳ್ಳಿಯಲ್ಲಿ ತುಂಬಿಕೊಂಡಿರುವಾಗ ಊರಿನಲ್ಲಿ ಕಾಲಿಗೆ ಹೆರುಗುವ ಸುಳ್ಳೆ ಮಕ್ಕಳು ಹಿರಿತನ ಮಾಡಿ ಪಾರ್ಟಿ ಪಂಗಡ ಮೂಡಿಸಿದ್ದಾರೆ. ಸತ್ಯ ಧರ್ಮದಿಂದ ನ್ಯಾಯ ಹೇಳುವ ಹಿರಿಯರನ್ನು ಮೂಲೆಯಲ್ಲಿ ಕೂರಿಸಿ ಅನ್ಯಾಯವಂತರ ಬಾಲ ಬಡಿಯುತ್ತಾ ಸತ್ಯವಂತರ ಸಮಾಧಿ ಮಾಡುತ್ತೀರಿಯಲ್ಲೋ. ನಿಮ್ಮ ಜನ್ಮಕ್ಕೆ ನಾಚಿಕೆಯಾಗಬೇಕು. ಇಂದು ನಾಚಿಕೆ ಬಿಟ್ಟು ನಿಂತಾಗಲೇ ನಾನು 1000 ಎಕರೆ ಭೂಮಿ, 16 ಕಾರು, ಕೋಟ್ಯಾನು
ಗಂಟಲೆ ಹಣ ಕಳಿಸಿಕೊಂಡು ಮೆರಿತಾ ಇದ್ದಾನೆ ಈ ದಳಪತಿ ನಾಡಕ. ಲೇ ಗೌಡ, ನಾಳೆ ನೀನು ಸತ್ತಾಗ ಗಳಿಸಿದ್ದೆಲ್ಲ ಹೇರಿಕೊಂಡು ಸಾಯುವುದಿಲ್ಲ. ಇದ್ದಾಗ 10 ಬಡವರಿಗೆ ದಾನ ಧರ್ಮ ಮಾಡಬೇಕು. ಅಂದಾಗ ದೊಡ್ಡ ಮನೆತನಕ್ಕೆ ಒಂದು ದೊಡ್ಡ ಗೌರವ. ಅದನ್ನು ಬಿಟ್ಟು ಬಡವರಿಗೆ ಅನ್ಯಾಯ ಮಾಡುತ್ತಾ ಅಬಲೆಯರ ಮೇಲೆ ಬಲಾತ್ಕಾರ ಮಾಡುತ್ತಾ ಸಾಗಿದರೆ ಇಂದಲ್ಲ ನಾಳೆ ಹಿರೇ ಬಡವರು ಸಿಟ್ಟಿಗೆದ್ದು ನಿನ್ನ ರುಂಡವನ್ನು ಕಡಿದು ಊರ ಮುಂದಿನ ಅಗಸಿ ಬಾಗಿಲಿಗೆ ಹಸಿರು ತೋರಣದಂತೆ ಕಟ್ಟುತ್ತಾರೆ. ಬಡ ಕುನ್ನಿಗಳನ್ನು ಯಾವ ಆಯುಧದಿಂದ ಮಾತನಾಡಿಸಬೇಕು, ನಿಮ್ಮಂತ ಸಾಕಿನ ಶ್ರೀಮಂತರನ್ನು ಎಲ್ಲಿ ಕಾಯಿಸಿ ಬಗ್ಗಿಸಿ ಹೊಡೆಯಬೇಕೆನ್ನೋದು ಚೆನ್ನಾಗಿ ಪಾಠ ಕಲಿತುಕೊಂಡಿದ್ದಾರೆ ಈ ನಾಡಗೌಡ. ಲೇ ನಾಡಗೌಡ, ನಾನು ಎಂದ ಮನುಷ್ಯ ಬಹಳ ದಿವಸ ಬದುಕೋದಿಲ್ಲ. ಇನ್ನು ಮುಂದೇನಾದರೂ ನೀ ನನ್ನ ತಮ್ಮನೊಂದಿಗೆ ಇದ್ದುದು ಕಂಡರೆ ಅವತ್ತೇ ನಿನ್ನ ಹೆಣ ಮಣ್ಣು ಸೇರುತ್ತದೆ. ಇದನ್ನು ಅರಿತುಕೊಂಡು ನಿನ್ನಷ್ಟಕ್ಕೆ ನೀ ಇದ್ದರೆ ಬಹಳ ಒಳ್ಳೆಯದು. ಇಲ್ಲವಾದರೆ ನಾನೇ ನಿನ್ನ ಪಾಲಿಗೆ ಜವರಾಯನಾಗಬೇಕಾಗುತ್ತದೆ. ಹುಷಾರ್. ಇನ್ನು ಕೇವಲ 3 ದಿವಸದಲ್ಲಿ ನಿನ್ನ ಧರ್ಮಾದ ಮನೆಯನ್ನ ಕರ್ಮಾದ ಅಡ್ಡಾದ ಮನೆ ಮಾಡದಿದ್ದರೆ ನಾನು ನನ್ನ ಗೌಡ್ಕಿ ದರ್ಪಕ್ಕೆ ಧಿಕ್ಕಾರವಿರಲಿ. ನಿನ್ನ ತಮ್ಮನಿಂದಲೇ ನಿನ್ನನ್ನು ಅವಮಾನ ಮಾಡಿಸಿ ನಿನ್ನನ್ನು ಹೊರ ತಪ್ಪಿಸಿ ನೀನು ಕುಳಿತುಕೊಂಡು ನ್ಯಾಯ ಹೇಳುವ ಧರ್ಮ ಪೀಠದಲ್ಲಿ ನಾನು ಕುಳಿತುಕೊಂಡು ನ್ಯಾಯ ಹೇಳದಿದ್ದರೆ ನಾನು ಹುಟ್ಟಿದ್ದಾದರೂ ಏನು ಪ್ರಯೋಜನ? ನಾಡಗೌಡ್ರೆ ಬರಬೇಕು ಬಡವ ಬಸವಂತ. ಬಹಳ ದಿವಸದ ಮೇಲೆ ನಿನ್ನ ಈ ನಾಡಗೌಡನ ಅರಮನೆಗೆ ನಿನ್ನ ಆಗಮನ. ಇಲ್ಲ ಗೌಡ್ರೆ, ನಮ್ಮ ತಂದೆ 50,000 ರೂಪಾಯಿಗೆ ನಮ್ಮ 10 ಎಕರೆ ಹೊಲವನ್ನು ಅಡವಿಟ್ಟಿದ್ದಾರಲ್ಲ, ಅದರ ಹೊಲದ ದುಡ್ಡನ್ನು ಕೊಟ್ಟು ಹೊಲ ಬಿಡಿಸಿಕೊಳ್ಳಲು ಬಂದಿರುವೆ ಗೌಡ್ರೆ. ಹೊಲ ಯಾವ ಹೊಲ ಯಾವ ರೊಕ್ಕ ನನಗೊಂದು ಅರ್ಥವಾಗ್ಲಿಲ್ಲ ಗೌಡ್ರೆ. 20 ವರ್ಷದ ಹಿಂದೆ ನಮ್ಮ ತಂದೆ ರಾಮರಾಯರು 50,000 ರೂಪಾಯಿಗೆ ನಮ್ಮ 10 ಎಕರೆ ಎರೆಭೂಮಿಯನ್ನು ಅಡವಿಟ್ಟಿದ್ದಾರಲ್ಲ, ನೆನಪಿಸಿಕೊಳ್ಳಿ ಗೌಡ್ರೆ. ಆ ಹೊಲದ ವಿಷಯವೇ ನೋಡ ಬಸವಂತ, ಆ 10 ಎಕರೆ ಎರೆ ಭೂಮಿಯನ್ನು ನಾನು 2 ಲಕ್ಷ ರೂಪಾಯಿಗೆ ಖರೀದಿ ತೆಗೆದುಕೊಂಡಿದ್ದೇನೆ. ಬೇಕಾದ್ರೆ ನನ್ನ ಕಡೆ ಸ್ಟಾಂಪ್ ಇದೆ. ನಮ್ಮ ಗುಮಸ್ತನ ಕೇಳಿ ನೋಡು. ಗುಮಸ್ತ, ಬಸವಂತನಿಗೆ ತಿಳಿಸಿ ಹೇಳು. ತಾಡ್ರಿ, ದ್ಯಾಸ ಆದ್ಕೂಲೆ ಎದ್ದು ಬರ್ತಾರ, ಎಲ್ಲಿದ್ದು ಹುಡುಕ್ಬೇಕ್ರಿ? 20 ವರ್ಷದ ಮನೆ ಮಕ್ಕಳು ಇಷ್ಟ ಏನ್ ಮಾಡಿದ್ರತ್ರಿ ಅದು ಸುಮ್ಮನೆ. ಇಲ್ಲಿ ಸಿಕ್ತು ನೋಡ್ರಿ, ಅದು ಯಾಕದ ಹೊರದು ಹೊಟ್ಟ ತಾಳೆ ಬೇಸ್ ಹೇಳು ಬಸವಂತ. ಹೊಕ್ಕುತ್ತದ ನೋಡ್ತಮ್ಮ, ನಿಮ್ಮ ಪುದ್ದಾಗ 2 ಲಕ್ಷ ರೂಪಾಯಿ ನಮ್ಮ ಗೌಡ್ರಿಗೆ ಖರೀದಿ ಮಾಡಿದ್ ಕೊಟ್ಟದ್ ನಿಜ. ಆದ್ರೆ ಈ ದೇವ್ರ ನಿನ್ನ ಕಾರ್ತಿಕ ಬೇಡ, ನಿಮ್ಮ ಮೌನ ಆಣೆಗೆ ಸತ್ತಿಲ್ಲ ಈ ಮಾತು. ಗೌಡ್ರೆ, ಬಡವರ ಹೊಟ್ಟೆಯ ಮೇಲೆ ಹೊಡೆಯಬೇಡಿರಿ. ನಮ್ಮಪ್ಪ ಪ್ರಾಣ ಬಿಡುವಾಗ 50,000 ರೂಪಾಯಿಗೆ ಅಡವಿಟ್ಟಿದ್ದಾನೆಂದು ಹೇಳಿಸುತ್ತಿದ್ದಾರೆ. ಬಸವಂತ, ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ನಾನು ಮೋಸಗಾರನೆಂದು ಭಾವಿಸಿದ್ದೀಯಾ? ನೋಡು ಗೌಡ್ರೆ, ನೀವು ಧನಿಕರು, ನಿಮ್ಮ ವಿರುದ್ಧ ಈಜುವ ಶಕ್ತಿ ನಮಗಿಲ್ಲ. ಸುಮ್ಮನೆ ದಯಮಾಡಿ ನಿಮ್ಮ ಕರುಣೆ ಎಂಬ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ತೋರಿ ನಮ್ಮ ಹೊಲ ನಮಗೆ ಬಿಟ್ಟು ಕೊಡ್ರಿ ಗೌಡ್ರೆ, ನಿಮಗೆ ಕೈ ಮುಗಿಯುತ್ತೇನೆ. ಬಸವಂತ, ನೀನು ಕಾಲಿಗೆ ಬಿದ್ದರೂ ನಿನ್ನ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ. ಬಿಡ್ಬೇಡ್ರಿ, ಏನ್ ಕಿತ್ಕೊಳ್ಳ. ಗೌಡ್ರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸಬೇಡಿ. ಹಾಗಾದ್ರೆ ಬರಿಗೈಯಿಂದ ಹೊರಟು ಹೋಗು. ಹೋಗುತ್ತೇನೆ ಗೌಡ್ರೆ, ಹೋಗುತ್ತೇನೆ. ಇಂದಲ್ಲ ನಾಳೆ ನೀವೇ ನಮ್ಮ ಹೊಲವನ್ನು ಬಿಟ್ಟು ಕೊಡುವ ಪ್ರಸಂಗ ಬಂದೇ ಬರುತ್ತೇನೆ. ಗುಡ್ ಬಾಯ್. ಕಾಲವನ್ನ ತಿರುಳು ಮರಳು ಮಾಡುವ ಬಹದ್ದೂರನ ಮುಂದೆ ಸವಾಲಾಕಿ ಹೋಗಿದ್ಯಲ್ಲ. ಗುಮಸ್ತ, ಹೇಳ್ರಿ ಗೌಡ್ರ.
ಎಲ್ಲರ ಜೊತೆಗೆ ಮಾತಾಡಿ ತಲೆ ಬ್ಯಾಕ ಬಹಳ ಬಿಸಿ ಏ ನಂಗೆ ಆಗಲೇ ಫುಲ್ ಯಾಕ ತಲೆನ ಹಿಡಿದತ್ ಬಿಡ್ರಿ ಇನ್ನೊಂದು ಒಳಗೆ ಹೋಗಿ ಸುರಾಗ ವಿಶೇಷಣ ಬಾ ಬರ್ರಿ ಆ ದೊಡ್ಡ ಬಾಟ್ಲಿನ ಎತ್ತಿ ಬಿಡೋಣ